ದಕ್ಷಿಣ ಕರಾವಳಿಯ ಸುಪ್ರಸಿದ್ಧ ಜಿಯಾರತ್ ಕೇಂದ್ರ ಕುತುಬುಜ್ಜಮಾನ್ ಸೈಯದ್ ಶರೀಫುಲ್ ಮದನಿ ದರ್ಗಾ ವತಿಯಿಂದ ಬೃಹತ್ ಮೀಲಾದ್ ಸಂದೇಶ ಜಾಥಾ ಬಂದು ಮಗದೊಮ್ಮೆ ಬಾಣಂಗಳದಲ್ಲಿ ಶುಭಗಳಿಗೆಯ ಶುಭಾಶಯಗಳು ಸದಾಶಯಗಳು ಈ ನಾಡಿನ ಸರ್ವ ಧರ್ಮ ಬಾಂಧವರಿಗೆಲ್ಲ ವಿವಿಧ ಜಾತಿ ರೀತಿಗಳ ವಿವಿಧ ಜನರ ಜಗ ಬಂದೆ, ವಿವಿಧ ವರ್ಣಬನಗಳ ವಿಶ್ವಮಾನವರ ಕುಲ ಬಂದೆ. ಲಾಟಿ ಬರಲಾಟುತ್ತಿದ್ದವರ ಕರಾಳ ರೈರುಳಿಗೆ ತೆರಳು ಪ್ರದೇಶಗಳೊಂದಿಗೆ ಅರಳಿಸಿ ಬಳಗಿಸಿ ನಿರಾಳರಾಗಿಸಿದ ಇತಿಹಾಸ ಪುಟದ ವಿರಾಳ ನಾಯಕ ವಿಶ್ವ ಪ್ರವಾದಿ ಲೋಕೈಕ ನೇತಾರ ಪ್ರವಾದಿ ರಾಜ್ಯ ಸಚಿವನಾಗಿ ಇವತ್ತು ನನಗೆ ಅವಕಾಶ ಸಿಕ್ಕಿದೆ. ಈಗಾಗಲೇ ಒಂದು ಹಂತದ ಮೀಟಿಂಗನ್ನು ಮಾಡಿ ಈ ವರ್ಷದ ಹಜ್ ಯಾತ್ರಿಗಳು ಯಾರಿದ್ದಾರೆ ಸುಮಾರು 11,100 ಚಿಲ್ಲರೆ ಹಜಾಜಿಗಳು ಇವತ್ತು ಮಕ್ಕಕ್ಕೆ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಇವತ್ತು ಪವಿತ್ರ ಯಾತ್ರೆ ತರಲಿದ್ದಾರೆ. ಅವ್ರಿಗೆ ಬೇಕಾಗುವಂತೆಲ್ಲ ವ್ಯವಸ್ಥೆ ನಾವು ಈಗಾಗಲೇ ಕಲ್ಪಿಸಿದ್ದೇವೆ. ಇನ್ನೂ ಅದರ ಬಗ್ಗೆ ಚರ್ಚೆ ನಡೆದು ಅದನ್ನು ಉತ್ತಮವಾಗಿ ಗೊಳಿಸ್ತೇವೆ. ಎರಡನೇದು ನಾವೊಂದು ವೆಬ್ ಪೋರ್ಟಲನ್ನು ಓಪನ್ ಮಾಡ್ತಾ ಇದ್ದೇವೆ. ಆ ವೆಬ್ ಪೋರ್ಟಲ್ನಲ್ಲಿ ಇವತ್ತು ನಮ್ಮ ಊರವರು ಯಾರು ಹಜ್ಜಾಜಿಗಳಾಗಿ ಹೋಗಿದ್ದಾರೆ ಅವರು ಇವತ್ತು ಯಾವ ದಿವಸ ಯಾವ ಊರಲ್ಲಿದ್ದಾರೆ, ನಾಳೆ ಯಾವ ಊರಿಗೆ ಹೋಗ್ತಾರೆ, ಯಾವಾಗ ಬರುತ್ತೆ ಎಲ್ಲ ಕೂಡ ಬಹುಶಃ ಇವತ್ತು ಫೋನ್ ಮೂಲಕ ಇದನ್ನು ಕೇಳಿ ಅದಕ್ಕೆ ಕಷ್ಟಪಡೋದು ಅಗತ್ಯ ಏನಿಲ್ಲ. ನೇರವಾಗಿ ವೆಬ್ ಪೋರ್ಟಲ್ ಮಾಡಿ ಕ್ವಶನ್ ಕೇಳಿದ್ರೆ ಸಾಕು, ಅದು ಉತ್ತರ ಕೊಡುವಂಥ ಕೆಲಸ ಇವತ್ತು ಆಗ್ತದೆ. ಅದನ್ನು ಅತಿ ಶೀಘ್ರದಲ್ಲಿ ನಾವು ಅದನ್ನು ಜಾರಿಗೆ ತರ್ತೇವೆ. ಎರಡನೇದು ಇವತ್ತು ಹಜ್ ಭವನ ಇದೆ. ನಮ್ಮ ಹಜ್ಜಾಜಿಗಳ ಈ 1 ತಿಂಗಳ ಕಾರ್ಯಕ್ರಮ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಪವಿತ್ರವಾದ ಉಮ್ರ ಯಾತ್ರೆಯನ್ನು ಕೂಡ ಮತ್ತು ಇನ್ನಿತರ ಪವಿತ್ರತೆ ಯಾತ್ರಾ ಕೇಂದ್ರ ಏನಿದೆಯಾ ಪವಿತ್ರ ಸ್ಥಳಕ್ಕೆ ಇದನ್ನು ಕೂಡ ಆಯೋಜಿಸಬೇಕನ್ನೋ ತೀರ್ಮಾನ ಮಾಡಿದ್ದೇವೆ. ಯಾಕೆಂತ ಹೇಳಿದರೆ ಒಂದು ಇದು ಅತ್ಯಂತ ಕಡಿಮೆಗೆ ಕೂಡ ನಮಗೆ ಪ್ರೈವೇಟ್ ಇವತ್ತು ಆಪ್ರೇಟರ್ಸ್ ಯಾರಿದ್ದಾರೆ ಕೆಲವರು ಒಳ್ಳೆಯವರಿದ್ದಾರೆ, ಕೆಲವರು ವಿಪರೀತ ಚಾರ್ಜ್ ಮಾಡ್ತಾರೆ, ಕೆಲವರು ಏರ್ಪೋರ್ಟ್ ಹೋಗಿ ಅರ್ಧದಲ್ಲಿ ಬಿಟ್ಟು ಹೋಗ್ತಾರೆ, ಬರುವಾಗ ಸತಾಯಿಸ್ತಾರೆ, ಎಲ್ಲ ಭಾಳಷ್ಟು ಕಂಪ್ಲೇಂಟ್ ಇದೆ. ಆದ ಕಾರಣ ಬಹುಶಃ ಇವತ್ತು ನಮ್ಮ ಹಜ್ ಕಮಿಟಿ ಮುಖಾಂತರವೇ ಈ ಒಂದು ಪವಿತ್ರ ಉಮ್ರ ಯಾತ್ರಾ ತಿಂಗಳಿಗೆ ಪ್ರತಿ ತಿಂಗಳು ನಾವು ಪ್ರಾರಂಭ ಮಾಡಿದರೆ ಭಾಳಷ್ಟು ಜನರಿಗೆ ಆದಷ್ಟು ಕಡಿಮೆ ಆಗ್ತದೆ. ಒಂದು ಎರಡನೇದು ಒಂದು ಭದ್ರತೆ ಇರ್ತದೆ, ನೆಮ್ಮದಿಯಿಂದ ಹೋಗಿ ನೆಮ್ಮದಿಯಿಂದ ಬರುವಂಥ ವಾತಾವರಣ ಇರ್ತದೆ. ಅದನ್ನು ನಾವು ಈ ಸಲ ಪ್ರಾರಂಭ ಮಾಡುವಂಥ ಯೋಜನೆ ಕೂಡ ನಮಗೆ ಇವತ್ತು ಇರುವಂಥದ್ದು. ಅದರ ಜೊತೆಯಲ್ಲಿ ಎಲ್ಲ ಪ್ರೈವೇಟ್ ಈ ಪವಿತ್ರದ ಉಮ್ರ ಮತ್ತು ಇನ್ನಿತರ ಯಾತ್ರೆಗೆ ಯಾರೆಲ್ಲ ಇವತ್ತು ಈ ಪ್ರೈವೇಟ್ ಆಪ್ರೇಟರ್ಸ್ ಇದ್ದಾರೆ ಅವನ್ನೆಲ್ಲರೂ ಕೂಡ ಒಂದು ಸಿಸ್ಟಮ್ ತರಲಿಕ್ಕೆ ಎಲ್ಲರೂ ಕೂಡ ನಮ್ಮ ಹಜ್ ಕಮಿಟಿಯ ವ್ಯಾಪ್ತಿಗೆ ತರಲಿಕ್ಕೆ ಒಂದು ನಿಯಮವನ್ನು ರೂಪಿಸುವ ಉದ್ದೇಶ ನಮಗೆ ಇವತ್ತು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲಕ್ಕೊಂದು ಸಿಸ್ಟಮ್ ಬರ್ತಾರೆ, ಇಲ್ಲದ ಯಾರಿಗೆ ಎಲ್ಲಿಗೆ ಹೋಗುವ ಏನು ಬೇಕು ಗೊತ್ತಾಗೋದಿಲ್ಲ. 90% ಒಳ್ಳೆಯವರಿದ್ದರೂ ಕೂಡ 10% ಜನ ಆ ತೊಂದರೆಗೊಳಪಟ್ಟವರು. ಕೆಲವರು ಏರ್ಪೋರ್ಟಿಂದ ಬಂದವರಿದ್ದಾರೆ, ಕೆಲವು ಫ್ಲೈಟಿಂದ ರಿಟರ್ನ್ ಬಂದವರು ಇದ್ದಾರೆ, ಕೆಲವು ಬೆಂಗಳೂರು ಹೋಗಿ ರಿಟರ್ನ್ ಆದವರು ಇದ್ದಾರೆ, ಕೆಲವು ಬಾಂಬೆ. ಇದೆಲ್ಲ ದೂರ ಮಾಡಬೇಕು ಉದ್ದೇಶದಿಂದ ಇದಕ್ಕೊಂದು ನಿಯಮ ರೂಪಿಸಿ ಎಲ್ಲವೂ ಕೂಡ ಇಲ್ಲಿ ಹಜ್ ಕಮಿಟಿ ರಿಜಿಸ್ಟರ್ ಆಗಬೇಕು. ಅವರು ಇಷ್ಟು ಡಿಪಾಸಿಟ್ ಅಂತ ಫಸ್ಟ್ ಅದು ನಾವು ಪಾಲಿಸಿ ನಿರ್ಮಾಣ ಮಾಡಿದ ಯೋಜನೆ ಇದೆ. ನಿಮ್ಮೆಲ್ಲ ದೂರ ಇರುವಂಥ ಅವಕಾಶ ಇತ್ತು ಆಗಲಿ ಅಂತ ನಾನು ಹೇಳಲಿಕ್ಕೆ ನಾನು ವಿಶ್ವ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ 1501ನೇ ಜನ್ಮ ದಿನಾಂಕವನ್ನು ದಕ್ಷಿಣ ಭಾರತ ಅಜ್ಮೀರ್ ಎಂದೇ ಹೆಸರುವಾಸಿದಂತಹ ಕುತುಬುಜ್ಜಮಾನ್ ಅಸೀದ್ ಮೊಹಮ್ಮದ್ ಶರೀಫುಲ್ ಮದನಿ ತಂಗಲ್ ದರ್ಬಾರ್ನಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ಹಲವಾರು ವರ್ಷಗಳಿಂದ ಉಲ್ಲಾಲ ಜಮಾತಿನ 28 ಮೊಹಲ್ಲದ ಎಲ್ಲ ನಾಗರಿಕರು, ಅದೇ ರೀತಿ ಉಲ್ಲಾಲ ಜಮಾತಿನ ಅಧೀನದ 34 ಮದ್ರಸದ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಶಿಕ್ಷಕರು, ಅದೇ ರೀತಿ ಎಲ್ಲ ನಾಡಿನ ಗಣ್ಯ ವ್ಯಕ್ತಿಗಳು ಒಟ್ಟಿಗೆ ಸೇರಿ ಉಲ್ಲಾಲದ ಕೋಟೆಪ್ಪರದಿಂದ ಹಿಡಿದು ಉಲ್ಲಾಲದ ರಾಜ್ಯ ಮಾರ್ಗವಾಗಿ ಉಲ್ಲಾಲ ದರ್ಗಾಕ್ಕೆ ಬಂದು ತಲುಪಿದೆವು. ಈ ರ್ಯಾಲಿಯಲ್ಲಿ, ಕಾಲ್ನಡಿಗೆ ರ್ಯಾಲಿಯಲ್ಲಿ ಒಂದೇ ಒಂದು ಉದ್ದೇಶ, ಅಂತ್ಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶ ಜೀವನ ಕಾಲದಲ್ಲಿ ಯಾವ ಸಂದೇಶ ಇತ್ತು ಆ ಸಂದೇಶವನ್ನು ನಾಡಿನ ಎಲ್ಲ ಜನತೆಗೂ ನಾವು ತಿಳಿಸಿದೆವು.
ಹಲವು ವರ್ಷಗಳ ಹಿಂದೆ ಈ ರ್ಯಾಲಿಯಲ್ಲಿ ಹಸಿರು ಧ್ವಜವನ್ನು ದೇಹಕ್ಕೆ ಕಟ್ಟಿ ತಲೆಗೆ ಕಟ್ಟಿ ಬೈಕಿನಲ್ಲಿ ಅಥವಾ ರಿಕ್ಷಾಗಳಲ್ಲಿ ಇನ್ನಿತರ ವಾಹನಗಳಲ್ಲಿ ಕರ್ಕಶ ಶಬ್ದ ಮಾಡುತ್ತಾ ಎಲ್ಲ ಜನರಿಗೂ ತೊಂದರೆವಾಗೋದ ರೀತಿಯಲ್ಲಿ ಜನರು ಬರ್ತಾಯಿದ್ದರು. ಕಳೆದ ವರ್ಷಗಳಿಂದ ನಾವು ಅದನ್ನು ತುಂಬ ಈ ಜಮಾತ್ ತೀರ್ಮಾನವಾಗಿ ಪ್ರವಾದಿಯವರ ಸಂದೇಶ ಏನಿತ್ತು ಆ ಸಂದೇಶದ ಪ್ರಕಾರವಾಗಿ ಈ ರ್ಯಾಲಿ ಬರಬೇಕು. ಯಾವುದೇ ಕರ್ಕಶ ಶಬ್ದಗಳಿರಬಾರದು, ಅದೇ ರೀತಿ ಬೈಕ್ ರ್ಯಾಲಿ ಇರಬಾರದು, ಯಾವುದೇ ವಾಹನಗಳಲ್ಲಿ ಇರಬಾರದು, ಕಾಲ್ನಡಿಗೆಯಲ್ಲಿ ಬರಬೇಕು ಎಂಬ ಒಂದು ಸಂದೇಶವನ್ನು ಉಲ್ಲಾಳದ ನಾಡಿನ ಎಲ್ಲ ಜನತೆ ಕೊಟ್ಟಾಗ ಮಾಷಾ ಅಲ್ಲಾ ಉಲ್ಲಾಳದ ಎಲ್ಲ ನಾಡಿನ ಜನರು ಅದಕ್ಕೆ ತಲೆಬಾಗಿಕೊಂಡು ಎಲ್ಲರೂ ಇವತ್ತು ಒಂದು ಸುಸಜ್ಜಿತವಾಗಿ ಆ ಪ್ರವಾದಿ ಪ್ರೇಮವನ್ನು ಹೇಳುತ್ತಾ ಒಳ್ಳೆಯ ರೀತಿಯಲ್ಲಿ ಈ ರ್ಯಾಲಿಯಲ್ಲಿ ಪಾಲ್ಗೊಂಡರು.